ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶಂಕರ್ ಡಿ ಬಾಸ್ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂದರೆ, ಇವತ್ತು ಆಂಧ್ರ ಪ್ರದೇಶದಲ್ಲಿ ನಮ್ಮ ಯಾತ್ರೆ ಅಂತ ಆಪ್ ಇದೆ. ಅಲ್ಲಾಲೆ ಬೈಕ್ ಟ್ಯಾಕ್ಸಿ ತಂದಿದ್ದೇನೆ. ಇನ್ನು ಸ್ವಲ್ಪ ದಿನ ಹೋದರೆ ನಾವು ಬೆಂಗಳೂರಿಗೂ ಬೈಕ್ ಟ್ಯಾಕ್ಸಿ ಬಂದೇ ಬರುತ್ತೆ. ಆವಾಗ ನಮ್ಮ ಡ್ರೈವರ್ಗಳು ಏನಾಗ್ತಾರೆ ಹೇಳಿ ನೋಡಿ, ಈ ಥರ ಶವಯಾತ್ರೆ ಆಗ್ತೀವಿ ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿದ್ರಾ, ಇದೇ ಥರ ನಮ್ಮ ಆಟೋ ಚಾಲಕರ ಪರಿಸ್ಥಿತಿ. ನಮ್ಮ ಯಾತ್ರೆ ನಂಬ್ಕೊಂಡ್ರೆ ಫಸ್ಟು ಎಲ್ಲ ನಮ್ಮ ಡ್ರೈವರ್ಗಳಿಗೆ ಹೇಳ್ತಾ ಇರೋದು ಒಂದೇ, ಅನ್ಇನ್ಸ್ಟಾಲ್ ಮಾಡಿ ನಮ್ಮ ಯಾತ್ರೆ. ಇಲ್ಲ ಅಂದರೆ ಇದೇ ಥರ ಅವ್ರಿಗೆ ಬಿಟ್ಕೊಂಡು ಹೋದರೆ ನೆಕ್ಸ್ಟು ನಮ್ಮ ಚಾಲಕರ ಪರಿಸ್ಥಿತಿ ಚಿಂತಾಜನಕವಾದ. ಈಗಲೇ ಹೇಳ್ತಾ ಇದ್ದೀನಿ, ಈಗಲೇ ನೀವು ಎಚ್ಚೆತ್ಕೊಂಡು ಅದು ಅನ್ಇನ್ಸ್ಟಾಲ್ ಮಾಡಿ. ಪಾಠ ಕಲಿಸ್ಲಿಲ್ಲ ಅಂದರೆ ಮುಂದಕ್ಕೆ ಭಾಳ ತೊಂದರೆ ಆಗುತ್ತೆ. ಏನು ಕೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಈಗಲೇ ಅರ್ಥ ಮಾಡ್ಕೊಳ್ಳಿ. ಬೆಳೆದ ಮೇಲೆ ಬೆಳೆದ್ಬಿಟ್ರು ಅಂತ ಹೇಳೋಕ್ಕಾಗಲ್ಲ, ಬೆಳೆ ಮುಂಚೆನೇ ಚಿಮ್ಟ್ಬಿಡ್ಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ಇನ್ನು ನಮ್ಮದು ಅಕ್ಟೋಬರ್ 2ನೇ ತಾರೀಕು 3ನೇ ತಾರೀಕು ಪಿತೃಪಕ್ಷಕ್ಕೆ ಎಡೆ ಇಕ್ಬೇಕಾಗತ್ತೆ. ಆಚೆ ವರ್ಷಕ್ಕೆ ನಮ್ಗೆ ಎಡೆ ಇಕ್ಕೋ ಆಗ್ಬಿಡುತ್ತೆ ನಮ್ಮ ಮಕ್ಳುಗಳ ಕಡೆಯಿಂದ. ಹಾಗಾಗಿ ಹೇಳ್ತಾ ಇದ್ದೀನಿ, ಈಗಲಾದರೂ ನಮ್ಮ ಡ್ರೈವರ್ಗಳು ಎಚ್ಚೆತ್ಕೊಳ್ಳಿ. ಯಾರು ನಮಗೆ ಸಪೋರ್ಟ್ ಕೊಡ್ತಾರೆ ಅಂಥವ್ರಿಗೆ ಮಾತ್ರ ನೀವು ಸಪೋರ್ಟ್ ಮಾಡಿ. ಯಾರು ನಂಗೆ ಸಪೋರ್ಟ್ ಮಾಡಲ್ಲ ಅಂಥ ಆ್ಯಪ್ಗಳೆಲ್ಲನೂ ಅನ್ಇನ್ಸ್ಟಾಲ್ ಮಾಡಿ. ಇಷ್ಟು ಹೇಳ್ತಾ ಇದ್ದೀನಿ. ಈಗ ಆಂಧ್ರದಲ್ಲಿ ಬಂದಿರೋದು ಕರ್ನಾಟಕ ಬರೋದು ಅಷ್ಟು ದೊಡ್ಡ ವಿಷಯ ಅಲ್ಲ, ಅತಿ ಶೀಘ್ರದಲ್ಲೇ ಬರುತ್ತೆ. ಅದು ಬರೋ ಮುಂಚೆ ನಾವು ಪಾಠ ಮಾಡೋಕ್ಕೆ ಕಲಿಸಿದ್ರೆ ಬಚಾವಾಗ್ತೀವಿ. ಬಂದು ಇಲ್ಲಿ ಬೇರೆ ಹುರಿದ ಮೇಲೆ ನಮ್ಮ ಕೈಲಿ ಏನು ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ನಮ್ಮ ಚಾಲಕರೇ ಈಗ ಎಚ್ಚೆತ್ತುಕೊಳ್ಳಿ. ಇಲ್ಲ ಅಂದರೆ ನೋಡಿ, ನಮ್ಮ ಪಿತೃಗಳಿಗೆಲ್ಲ ಯಾವ ಥರ ಮಲಗಿರ್ತಾರೆ, ನೆಕ್ಸ್ಟು ನಾವು ಅದೇ ಥರ ಮಲಿಕೋಬೇಕಾಗತ್ತೆ ನೋಡಿ. ಅದಕ್ಕೋಸ್ಕರ ನಾನು ರುದ್ರಭೂಮಿಯಲ್ಲೇ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬ ನಮ್ಮ ಚಾಲಕರು ಗೊತ್ತಾಗಲಿ. ಹಾಗೆ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಬನ್ನಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳು ಹಾಕ್ತಾಯಿರ್ತೀನಿ. ನಮಸ್ಕಾರ.